ಹಲೋ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂಥೇಳಿ. ಈಗ ನಿಮಗೆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅದು ಹೇಗಂದರೆ, ನಿಮಗೆ ಯಾವಾಗಲೂ ಲಗ್ನಾಧಿಪತಿ ಅದರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ಲಗ್ನಾಧಿಪತಿ 1ನೇ ಮನೆಯಲ್ಲಿದ್ದರೆ, ಲಗ್ನಾಧಿಪತಿ 2ನೇ ಮನೆಯಲ್ಲಿದ್ದರೆ, ಲಗ್ನಾಧಿಪತಿ 3ನೇ ಮನೆಯಲ್ಲಿದ್ದರೆ, ಅಥವಾ ಲಗ್ನಾಧಿಪತಿ 7ಮದಲ್ಲಿದ್ದರೆ, ಹೀಗೆ ಏನೋ ಒಂದು ರೀತಿಯ ಕಸಿವಿಸಿಗಳಿಂದ ನೀವು ತೊಡಕಾಡ್ತೀರಾ ಅಂತ. ಈಗ ಒಂದು ಜಾತಕ ನೋಡಿ, 6 ಆಗಸ್ಟ್ 2008, ಬಾರ್ನ್ ಅಟ್ 1826, ನ್ಯೂ ಡೆಲ್ಲಿ. ಈ ಜಾತಕ ಭಾವಕುಂಡಲಿಯನ್ನು ನೋಡಿ, ರಾಶಿ ಕುಂಡಲಿಯನ್ನು ನೋಡಿ. ಲಗ್ನ ಯಾವುದು? ಮಕರ. ಲಗ್ನಾಧಿಪತಿಯಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಇದು ನ್ಯಾಚುರಲ್ ಕಾಲಪುರುಷನ ಕುಂಡಲಿಗೆ ಮಕರ ರಾಶಿಯದ್ದು 10th ಹೌಸ್ ಬರ್ತದೆ, ನ್ಯಾಚುರಲ್ 10th ಹೌಸ್. ಆದ್ದರಿಂದ ಲಗ್ನದಿಂದ 10 ಮನೆ ಎಣಿಸಿಗೆ ಎಲ್ಲಿ ಬರ್ತದೆ? ತುಲಾ ಬರ್ತದೆ. ಅದರ ಅಧಿಪತಿ ಯಾರು? ಶುಕ್ರ. ಶುಕ್ರ ಎಲ್ಲಿದ್ದಾನೆ? ಅಷ್ಟಮದಲ್ಲಿದ್ದಾನೆ. ಲಾಭಾಧಿಪತಿ ಯಾರು ಇವರಿಗೆ? ಮಂಗಲ್. ಲಗ್ನಾಧಿಪತಿ ಶನಿ, ಲಾಭಾಧಿಪತಿ ಮಂಗಲ್, ದಶಮಾಧಿಪತಿ ಶುಕ್ರ. ನೋಡಿ, ವಿಚ್ ಆರ್ ದ ಮನಿ ಹೌಸಸ್? ಇವರಿಗೆ ಸೋರ್ಸಸ್ ಆಫ್ ಇನ್ಕಮ್ ಯಾವುದಿರ್ಬೋದು? ಒಂದು 2ನೇ ಮನೆ. ಪ್ರಥಮವಾಗಿ ಲಗ್ನದ ಅಧಿಪತಿ ಒಳ್ಳೆಯ ಮನೆಯಲ್ಲಿದ್ದರೆ ಒಳ್ಳೆಯದು. ಇದು ಶನಿ ಅಧಿಪತಿ, ಶನಿ ಆದ್ದರಿಂದ ಶನಿ ಅಷ್ಟಮದಲ್ಲಿ ಏನು ತೊಂದರೆ ಇಲ್ಲ, ದೀರ್ಘಾಯು ಅಂತ ಹೇಳ್ತೇವೆ. ಅಷ್ಟಮದಲ್ಲಿ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಶುಕ್ರನು ಅಷ್ಟಮದಲ್ಲಿ ಒಳ್ಳೆಯ ಇದನ್ನು ಕೊಡ್ತಾನೆ. ಇವರಿಗೆ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಶುಕ್ರ. ದಟ್ಸ್ ಅ ಪ್ರೊಫೆಷನ್ ಹೌಸ್. So naturally, this is also a source of income. Lava, house of profits. That's Mangal. Mangal is the lord of 4th house. ಅದೇ ಭಾವಕುಂಡಲಿಯಲ್ಲಿ ಲಗ್ನಾಧಿಪತಿ ಸ್ಯಾಟರ್ನ್ is in 8th, 10th house lord Venus is in 8th, and Mars has gone to 9th. ಭಾಗ್ಯ. ನೋಡಿ, ಇದರಿಂದ ಏನು ಅನ್ನಿಸುತ್ತೆ ಅಂದರೆ, ಇವರಿಗೆ ಇಲ್ಲಿ ನಿಮಗೆ ಅಷ್ಟಮದಲ್ಲಿ ಮಂಗಲಿದ್ದರೂ ಕೂಡ, ಶನಿ ಜೊತೆಗೆ ಶತ್ರುವಾಗಿದ್ದರೂ ಕೂಡ, ಭಾವಕುಂಡಲಿಯಲ್ಲಿ ಅದು ಭಾಗ್ಯಕ್ಕೆ ಹೋದ, ಶನಿಯ ತಕ್ಕೆಯಿಂದ ದೂರ ಹೋದ. ಹಿ ಹ್ಯಾಸ್ ಗಾನ್ ಅವೇ ಫ್ರಾಮ್ ಸ್ಯಾಟರ್ನ್. ಸೊ ಪ್ರಾಪರ್ಟಿಯಿಂದ ಈತನಿಗೆ ಭಾಗ್ಯ ಉಂಟು. ಸನ್ ಈಸ್ ಅ ಫಾದರಿಂದ ಇವನಿಗೆ ಲಾಭ ಉಂಟು. ಧನಾಧಿಪತಿಯಿಂದ ಇವನಿಗೆ ಲಾಭ ಉಂಟು. ಮರ್ಕ್ಯೂರಿ ಹ್ಯಾಸ್ ಗಾನ್ ಟು 7th ಹೌಸ್. 7th ಹೌಸ್ ಇಸ್ ಮೂನ್ ಇಸ್ ಭಾಗ್ಯಸ್ಥಾನ. ಸೊ ಆಫ್ಟರ್ ಮ್ಯಾರೇಜ್ ವೈಫ್ ಬ್ರಿಂಗ್ಸ್ ಗುಡ್ ಲಕ್. ಓಕೆ. ಸೊ ಇನ್ ಭಾವಕುಂಡಲಿ, Rahu has gone to 2nd house. Sun has gone to 7th. There is a direct control from his father. ನೋಡಿ, ಫಾದರ್ನ ಕಂಟ್ರೋಲ್ ಮಾಡೋದು ಮಗನ ಕಂಟ್ರೋಲ್ ಮಾಡೋದು ಫಾದರ್. ಹೇಗೆ ಕುಂಡಲಿ ಇದೆ ನೋಡಿ. ರಾಹು 2ನೇ ಮನೆಯಲ್ಲಿ ಫಾರಿನ್ ಇನ್ಕಮ್, ಫಾರಿನ್ ಡಾಲರ್ಸ್ ಎಲ್ಲ ಬರಬಹುದು ಇವನಿಗೆ. ರಾಹು ಆಸ್ಪೆಕ್ಟಿಂಗ್ 8th ಹೌಸ್. ಸಡನ್ ಸೀಕ್ರೆಟ್ ಮನಿ ಬರೋ ಸಾಧ್ಯತೆ ಉಂಟು. ಸಡನ್ ಮನಿ, ಆಯಿತಾ? ಸೊ ಯಾತಕ್ಕೆ ಹೇಳ್ತಾ ಇದ್ದೇನೆ, ಈ ರೀತಿಯ ವಿಶ್ಲೇಷಣೆ ನಿಮಗೆ ಬೇಕೇ ಬೇಕು. ಒಂದು ಜಾತಕವನ್ನು ನೋಡಿದ ತಕ್ಷಣ ಲಗ್ನಾಧಿಪತಿ ಎಲ್ಲಿದ್ದಾನೆ ಅಂತ. ಈಗ ಯಾವುದೇ ಒಂದು ಜಾತಕವನ್ನು ನಾವು ವಿಶ್ಲೇಷಣೆ ಮಾಡ್ಬೋದು ಇದೇ ರೀತಿಯಲ್ಲಿ. ಈಗ ನಾನು ನಿಮಗೆ ಹೇಳ್ತೇನೆ,
I will take my own horoscope. See, ಲಗ್ನ ಎಲ್ಲಿದೆ? ಮಿಥುನ ಲಗ್ನ. ನ್ಯಾಚುರಲ್ ಥರ್ಡ್ ಹೌಸ್. ಕಾಲಪುರುಷನ ಕುಂಡಲಿಗೆ ಮೇಷ, ವೃಷಭ, ಮಿಥುನ ಬರ್ತದೆ. ಅಲ್ಲಿಂದ ಮೂರನೇ ಮನೆ ಯಾವುದು? ಲಿಯೋ ಬರ್ತದೆ, ಸೂರ್ಯ. ವ್ಯಾರ್ ಸೂರ್ಯ ಇಸ್ ಪ್ಲೇಸ್ಡ್? ಸೂರ್ಯ ಇಸ್ ಪ್ಲೇಸ್ಡ್ ಹಿಯರ್ 4th house. Aspecting what? 10th house. Where the Lagna Lord has gone? Gone to 5th house. With whom? With Venus, the Lord of that house. So, Venus and Mercury causing Lakshmi Narayana Yoga. Where is Brahaspati? Brahaspati is the 10th Lord. Gone to where? 11th house. Nodi? Professional Lord has gone to 11th house means it is a Viparita Raja Yoga. His profession is naturally teaching. I was also, though in banking industry, I was in teaching line for 12 years. They have posted me. They have made me to start IT Institute in Kandivali. Then Dena Bank, now Bank of Baroda. Then they posted me, after 7 years, they posted me to Calcutta Staff Training College as a principal. There also I converted general staff training into computerized staff training center and started imparting training in IT. Again they gave me a task of building retail asset center for housing loan, education loan, car loan, like that. I built up in Juhuville. Then again within 6 months they transferred me because they have set a target of 77 crores in 3 months. I said nothing doing. When I say nothing doing, they transferred me immediately next day to Calcutta. There also I was given task of rebuilding the retail asset center. I started retail asset center in Bhawanipur. See? Again they gave me a task of computerization in service branch, because service branch is full of union leaders. So, since I trained them, most of the people in Calcutta people have become friendly with me. So, I have taken the task of computerizing the service center. So, what are all the new things they used to assign me? Then again, in the last, they have posted me as a principal of Staff Training College, New Delhi, Karol Bagh. See, again, 2 years. I was imparting training in all, including computer. Why I am telling this is 10th house Lord is in 11th. Definitely he has got the teaching taste. Jupiter is aspecting Venus and Mercury. Very argumentative. ಸ್ವಲ್ಪ ಒಣಜಂಬನೂ ಇರ್ತದೆ, ಯಾಕಂದರೆ ಜುಪಿಟರ್ ಆಸ್ಪೆಕ್ಟಿಂಗ್ ಮರ್ಕ್ಯುರಿ. At the same time, Jupiter's blessings on 5th house. 5th house is for kursi, chair, name and fame. So he has been given so many awards and rewards. Narasimha Prashasti. He has been awarded PhD. He has been awarded professorship award. All these things. Why I am telling this is when that Dasha period supports, everything comes automatically. Who is a Yoga Karaka for this horoscope? Saturn is a Yoga Karaka. Where he is sitting? Along with Sun, 4th house. Where is aspecting? 10th house. What is a Saturn? Saturn is a Karma Karaka. Sun also Karma Karaka. So it is government job or government stake, where there is a stake. So I was working in banking industry, Dena Bank, wherein government stake is 51%. See? How easily. So it is not that Gemini ascendant. It is the natural 3rd house also you have to take into consideration. From there, 3rd house. 3rd house is for communication. Yes, his communication is very good. At the same time, because of communication, he will be in trouble. Because Saturn is there. Saturn with Sun.
So always with boss, always with father, always with government. See, very simple to analyze. Rahu is in the 8th. 8th Rahu is not good actually. Ketu is in 2nd house. Research oriented. Going to the root. ಸಣ್ಣ ವಿಚಾರವನ್ನು ವೆರಿ ನನ್ನ ಕಣ್ಣು ಬಹಳ ಚುರುಕಿರ್ತದೆ. ನೋಬಡಿ ಕ್ಯಾನ್ ಡಿಸೀವ್ ಮೀ ಬಿಕಾಸ್ ಕೇತು ಮೆಮರಿ ಜ್ಞಾನಕಾರಕ ಕೇತು, ಜ್ಞಾಪಕಕಾರಕ ಗುರು. Guru's 5th aspect will be on communication. That's good. Guru's direct aspect on 5th house, children. Guru's 9th aspect on Mars. So rental income, 9th house. Kala Purusha's 9th house, Mars. So rental income is coming. Yes, I agree. I do agree. So what I want to tell you is Lagna Lord, you have to see where he is posted, whether he is posted in good houses, whether all the Kendra sthans are occupied, 4, 7 and 10. Here 10, definitely there is a retro guru. Jupiter is 26 degree, we can take it. See, 26 degree, 31 minutes almost. Jupiter can be taken backside. So all the 4 Kendras are occupied. 3 is there. Okay, no problem. Lagna is not having any planet. 3. So almost this horoscope is good. 5th, 1, 5th and 9th. 9th is Aruda Lagna. That's good. So what I want to tell you is totally this horoscope is the best because 10th house Astakavarga also 38. See, from profession only he will be getting the name and fame, getting the finance. 10th Lord Jupiter is directly connected to Lagna Lord Mercury. See, 10th Lord directly connected to Lagna Lord. Which is the 11th Lord? Mars. Mars is also connected to 10th Lord. See, Jupiter aspects 9th. Mars. So, all money houses are connected to this person. So, there is no worry for the money. Okay? Understand? Thank you very much. 9481156540 is my mobile number. Kindly share it and like it. I